ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ಮಾಹಿತಿ ಮಂಜರಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಪ್ರತಿದಿನ ಹೊಸ ವಿಡಿಯೋಗಳ ಮೂಲಕ ಹೊಸ ಮತ್ತು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಪ್ರೇರಣೆ. ಹಾಗಾದರೆ ಬನ್ನಿ ಇಂದಿನ ಮುಖ್ಯ ವಿಷಯವನ್ನು ಪ್ರಾರಂಭಿಸೋಣ. ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಸಂಕೇತಿಸುವ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾ ಬಂಧನ ಕೂಡ ಒಂದು. ಈ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಇದು ಪ್ರೀತಿ, ರಕ್ಷಣೆ ಮತ್ತು ಸಾಮರಸ್ಯದ ಸಂಕೇತವಾಗಿದೆ. ಈ ಲೇಖನದಲ್ಲಿ ನಾವು ರಕ್ಷಾ ಬಂಧನದ ಇತಿಹಾಸ, ಆಚರಣೆ ಮತ್ತು ಮಹತ್ವದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ರಕ್ಷಾ ಬಂಧನದ ಇತಿಹಾಸ ಮತ್ತು ಹಿನ್ನೆಲೆ. ರಕ್ಷಾ ಬಂಧನದ ಆಚರಣೆಯು ಹಲವಾರು ಶತಮಾನಗಳಷ್ಟು ಹಳೆಯದಾಗಿದೆ. ಈ ಹಬ್ಬಕ್ಕೆ ಸಂಬಂಧಿಸಿದಂತೆ ಹಲವಾರು ಪೌರಾಣಿಕ ಕಥೆಗಳಿವೆ. ಇವುಗಳಲ್ಲಿ ಕೆಲವು ಪ್ರಮುಖ ಕಥೆಗಳು ಹೀಗಿವೆ. ಮಹಾಭಾರತದಲ್ಲಿ ದ್ರೌಪದಿ ಮತ್ತು ಶ್ರೀಕೃಷ್ಣ. ಒಮ್ಮೆ ಶ್ರೀಕೃಷ್ಣನು ಶಿಶುಪಾಲನ ವಧೆ ಮಾಡುವಾಗ ಅವನ ಬೆರಳಿಗೆ ಗಾಯವಾಗಿ ರಕ್ತ ಸುರಿಯುತ್ತಿತ್ತು. ಇದನ್ನು ನೋಡಿದ ದ್ರೌಪದಿಯು ತಕ್ಷಣ ತನ್ನ ಸೀರೆಯ ತುಂಡನ್ನು ಹರಿದು ಶ್ರೀಕೃಷ್ಣನ ಗಾಯಕ್ಕೆ ಕಟ್ಟುತ್ತಾಳೆ. ದ್ರೌಪದಿಯ ಈ ಪ್ರೀತಿಯ ಭಾವಕ್ಕೆ ಮರುಳಾದ ಶ್ರೀಕೃಷ್ಣನು ಆಕೆಯನ್ನು ರಕ್ಷಿಸುವ ಭರವಸೆ ನೀಡುತ್ತಾನೆ. ಆ ದಿನದಿಂದ ಈ ಹಬ್ಬಕ್ಕೆ ರಕ್ಷಾ ಬಂಧನ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ಬಲಿ ಮತ್ತು ಮಹಾವಿಷ್ಣು. ಒಮ್ಮೆ ವಿಷ್ಣುವನ್ನು ವೈಕುಂಠಕ್ಕೆ ಮರಳಿ ಕಳುಹಿಸಲು ಬ್ರಹ್ಮನ ಬಳಿ ಬಲಿಯು ಕೇಳಿದಾಗ ಬ್ರಹ್ಮನು ತನ್ನ ಭಕ್ತನಾದ ಬಲಿಯು ಇಂದ್ರನಿಂದ ತಪ್ಪಿಸಿಕೊಳ್ಳಲು ಅವನಿಗೆ ರಕ್ಷಾ ಸೂತ್ರವನ್ನು ಕಟ್ಟುತ್ತಾನೆ. ಇದೇ ರೀತಿ ವಿಷ್ಣುವಿನ ವಿಶ್ವಾಸವನ್ನು ಗೆಲ್ಲಲು ಬಲಿಯು ಆತನಿಗೆ ದಾರವನ್ನು ಕಟ್ಟುತ್ತಾನೆ. ಹೀಗೆ ರಕ್ಷಾ ಬಂಧನ ಆಚರಣೆಯು ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ರಾಣಿ ಕರ್ಣಾವತಿ ಮತ್ತು ಹುಮಾಯೂನ್. ರಾಜಸ್ಥಾನದ ಮೇವಾಡದ ರಾಣಿ ಕರ್ಣಾವತಿಯು ಗುಜರಾತಿನ ದೊರೆ ಬಹದ್ದೂರ್ ಶಾ ಆಕ್ರಮಣದಿಂದ ತನ್ನ ರಾಜ್ಯವನ್ನು ರಕ್ಷಿಸಲು ಮೊಘಲ್ ದೊರೆ ಹುಮಾಯೂನ್ಗೆ ರಾಖಿಯನ್ನು ಕಳುಹಿಸುತ್ತಾಳೆ. ರಾಖಿಯನ್ನು ಕಂಡ ಹುಮಾಯೂನ್ ಕರ್ಣಾವತಿಯನ್ನು ತನ್ನ ತಂಗಿಯಂತೆ ರಕ್ಷಿಸುತ್ತಾನೆ. ಈ ಘಟನೆಯು ಸಹೋದರತ್ವ ಮತ್ತು ರಕ್ಷಣೆಯ ಮಹತ್ವವನ್ನು ಸಾರುತ್ತದೆ. ರಕ್ಷಾ ಬಂಧನದ ಆಚರಣೆ. ರಕ್ಷಾ ಬಂಧನವನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಈ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಕೈಗೆ ಸುಂದರವಾದ ರಾಖಿಯನ್ನು ಕಟ್ಟುತ್ತಾರೆ. ರಾಖಿ ಕಟ್ಟುವಾಗ ಸಹೋದರಿಯರು ತಮ್ಮ ಸಹೋದರ ಯೋಗಕ್ಷೇಮ, ದೀರ್ಘಾಯುಷ್ಯ ಮತ್ತು ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಈ ಸಂದರ್ಭದಲ್ಲಿ ಸಹೋದರರು ತಮ್ಮ ಸಹೋದರಿಯರಿಗೆ ಉಡುಗೊರೆಗಳನ್ನು ನೀಡುತ್ತಾರೆ ಮತ್ತು ಜೀವನದುದ್ದಕ್ಕೂ ಅವರನ್ನು ರಕ್ಷಿಸುವ ಭರವಸೆ ನೀಡುತ್ತಾರೆ. ಈ ಆಚರಣೆಯು ಕೇವಲ ರಕ್ತ ಸಂಬಂಧದ ಸಹೋದರ ಸಹೋದರಿಯರಿಗೆ ಮಾತ್ರ ಸೀಮಿತವಾಗಿಲ್ಲ. ಕೆಲವು ಮಹಿಳೆಯರು ತಮ್ಮನ್ನು ರಕ್ಷಿಸಿದ ವ್ಯಕ್ತಿಗಳಿಗೂ ಸಹ ರಾಖಿಯನ್ನು ಕಟ್ಟುತ್ತಾರೆ. ಉದಾಹರಣೆಗೆ ಸೇನೆಯ ಸಿಬ್ಬಂದಿ ಮತ್ತು ಪೊಲೀಸರು. ರಕ್ಷಾ ಬಂಧನದ ಮಹತ್ವ. ರಕ್ಷಾ ಬಂಧನವು ಕೇವಲ ಸಹೋದರ ಸಹೋದರಿಯರ ಹಬ್ಬವಲ್ಲ, ಇದೊಂದು ಕುಟುಂಬದ ಸಾಮರಸ್ಯ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ. ಈ ಹಬ್ಬವು ನಮ್ಮ ಸಂಸ್ಕೃತಿಯಲ್ಲಿ ಕುಟುಂಬದ ಸದಸ್ಯರ ನಡುವೆ ಇರುವ ಪ್ರೀತಿ ಮತ್ತು ಪರಸ್ಪರ ಗೌರವವನ್ನು ಹೆಚ್ಚಿಸುತ್ತದೆ. ಆಧುನಿಕ ಸಮಾಜದಲ್ಲಿ ರಕ್ಷಾ ಬಂಧನವು ಬಾಂಧವ್ಯದ ಮಹತ್ವವನ್ನು ಪುನರುಚ್ಚರಿಸುತ್ತದೆ ಮತ್ತು ಪ್ರೀತಿಯ ಬಂಧವನ್ನು ಬಲಪಡಿಸುತ್ತದೆ. ಈ ಹಬ್ಬದ ಮೂಲಕ ನಾವು ನಮ್ಮ ಕುಟುಂಬದ ಸಂಬಂಧಗಳನ್ನು ಗೌರವಿಸುವುದು ಮತ್ತು ಉಳಿಸಿಕೊಳ್ಳುವುದು ಮುಖ್ಯ ಎಂಬುದನ್ನು ನೆನಪಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ರಕ್ಷಾ ಬಂಧನವು ಒಂದು ಸಾಂಪ್ರದಾಯಿಕ ಹಬ್ಬವಾಗಿದ್ದು, ಇದು ಸಹೋದರ ಸಹೋದರಿಯರ ಪ್ರೀತಿ, ವಿಶ್ವಾಸ ಮತ್ತು ರಕ್ಷಣೆಯ ಬಂಧವನ್ನು ಸಾರುತ್ತದೆ. ಇದು ನಮ್ಮ ಕುಟುಂಬ ಸಂಬಂಧಗಳ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ಮತ್ತು ಪರಸ್ಪರ ಸಹಕಾರ, ಗೌರವ ಮತ್ತು ರಕ್ಷಣೆಯ ಆಳವಾದ ಮಹತ್ವವನ್ನು ನೆನಪಿಸುತ್ತದೆ. ಈ ರಕ್ಷಾ ಬಂಧನ